ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ರೆಸಿಪಿ ನೋಡ್ತಿರ್ಬೋದು ನೀವು. ನಾನು ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ 2 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, 1 ಮೀಡಿಯಮ್ ಸೈಜ್ ಆನಿಯನ್ನು, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನಾನು ಯೂಸ್ ಮಾಡ್ತಿರೋ ಶಾವಿಗೆ ಬಂದು ಅನಿಲ್ ಅನ್ನೋ ಒಂದು ಬ್ರ್ಯಾಂಡ್ದು. ಇದು ಆಲ್ರೆಡಿ ರೋಸ್ಟೆಡ್ ಇರುವಂಥ ಶಾವಿಗೆ ಇದು. ಸೊ ಇಷ್ಟು ಐಟಮ್ನ ನಾನು ತೊಗೊಳ್ತಾ ಇರೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ನೀವು ಕಡಲೆಬೇಳೆನ ಯೂಸ್ ಮಾಡಬೇಕು. ಸ್ವಲ್ಪ ಕಡಲೆಬೇಳೆನ ಯೂಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ಈ ಟೈಮಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದೇ ರೀತಿ ಚೆನ್ನಾಗಿ ರೋಸ್ಟ್ನ ಮಾಡಿಕೊಂಡು ನೆಕ್ಸ್ಟು ಗ್ರೀನ್ ಚಿಲ್ಲಿನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 2 ಗ್ರೀನ್ ಚಿಲ್ಲೀಸ್ನ ಹಾಕಿದ್ದೀನಿ. ನಿಮಗೆ ಏನಾದರೂ ಖಾರ ಜಾಸ್ತಿ ಇಷ್ಟ ಇದ್ದರೆ ನೀವು ಒಂದು 4ರಿಂದ 5 ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ಕೋಬೋದು. ಸೊ ನಮ್ಮ ಮನೇಲಿ ಯಾರೂ ಖಾರ ಅಷ್ಟು ಇಷ್ಟ ಆಗೋಲ್ಲ. ಸೊ 2 ಗ್ರೀನ್ ಚಿಲ್ಲೀಸ್ನ ನಾವು ಆ್ಯಡ್ ಮಾಡಿದ್ದೀನಿ. ಸೊ ಗ್ರೀನ್ ಚಿಲ್ಲೀಸ್ ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ನೀವು ಆನಿಯನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ಅಂತ. ಕಡಲೆಬೇಳೆ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಈ ಟೈಮಲ್ಲಿ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆನಿಯನ್ನು ಕೂಡ ಅಷ್ಟೇ ಫಸ್ಟು ಚೆನ್ನಾಗಿ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಆನಿಯನ್ನು 1 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ನೆಕ್ಸ್ಟ್ ವೆಜಿಟೇಬಲ್ಸ್ ಏನು ಇಟ್ಟಿದ್ವಿ ಅಲ್ಲ, ಕ್ಯಾರೆಟು, ಬೀನ್ಸು ಮತ್ತು ಟೊಮ್ಯಾಟೊ, ಇದಿಷ್ಟನ್ನು ಕೂಡ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ಕ್ಯಾರೆಟು ಆ್ಯಂಡ್ ಬೀನ್ಸು ಸ್ವಲ್ಪ ಬೇಯಬೇಕು ಇದರಲ್ಲಿ. ಈ ಟೈಮಲ್ಲೇ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲ್ಲುಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಟೈಮ್ ಬೇಕಾಗುತ್ತೆ ಇದಕ್ಕೆ ಚೆನ್ನಾಗಿ ಫ್ರೈ ಆಗೋದಕ್ಕೆ. ಸೊ 2 ನಿಮಿಷ ನೀವು ಪ್ಲೇಟ್ ಮುಚ್ಚಿ ಕೂಡ ಬೇಯಿಸ್ಕೋಬೋದು, ಹಾಗೆ ಬೇಯಿಸ್ಕೊತೀನಿ ಅಂದರೂ ಕೂಡ ನೀವು ಬೇಯಿಸ್ಕೊಬೋದು. ಸೊ ನೋಡ್ತಿದ್ದೀರಲ್ಲ, ನಾನಿವಾಗ ಇಲ್ಲಿ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಸೊ ಪ್ಲೇಟ್ ಮುಚ್ಚೋದ್ರಿಂದ ಬೇಗ ಕುಕ್ ಆಗುತ್ತೆ. ಅದೇ ಟೈಮಲ್ಲಿ ನಾನು ಆಲ್ರೆಡಿ ರೋಸ್ಟೆಡ್ ಶಾವಿಗೆ ಇದು, ಬಟ್ ಇದನ್ನು ಹಾಕೋಕ್ಕೆ ಮುಂಚೆ ಚೂರು ಬೆಚ್ಚಗೆ ಮಾಡಿಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ ಇದು 2 ನಿಮಿಷ ಚೆನ್ನಾಗಿ ಕುಕ್ ಆಗಿದೆ. ಈಗ ನಾನು 200 ಗ್ರಾಮ್ ಇದು ಶಾವಿಗೆನ ತೊಗೊಂಡಿದ್ದೀನಿ. ಸೊ 1:2 ಅಲ್ಲಿ ನೀರನ್ನ ಹಾಕ್ಕೋಬೇಕು ಯಾವಾಗ್ಲೂ. ಸೊ 200 ಗ್ರಾಮ್ ಶಾವಿಗೆಗೆ ನಾನು 400 ಗ್ರಾಮ್ ನಿಯರ್ಲಿ ಒಂದು 1/2 ಲೀಟರ್ಗಿನ್ನ ಚೂರು ಕಮ್ಮಿ ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ, ಈ ಥರ ಬಾಯ್ಲ್ ಆಗೋ ಟೈಮಲ್ಲಿ ಈ ಶಾವಿಗೆನ ಆ್ಯಡ್ ಮಾಡ್ಕೋಬೇಕು. ಸೊ 400 ಗ್ರಾಮ್ ವಾಟರ್ಗೆ 200 ಗ್ರಾಮ್ ಶಾವಿಗೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೀವೇನು ಮಾಡಬೇಕು, ಪ್ಲೇಟ್ನ ಮುಚ್ಚಬೇಕು. ಸೊ ಪ್ಲೇಟ್ನ ಮುಚ್ಚಿ ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಫಸ್ಟು ಇಷ್ಟೊಂದು ವಾಟರ್ ಥರ ಕಾಣಿಸುತ್ತೆ, ಬಟ್ ಇದು ಬೇಯೋದಕ್ಕೆ ಒಂದು 2ರಿಂದ 3 ನಿಮಿಷ ಟೈಮ್ ಬೇಕು. ಸೊ ಆ ಟೈಮಲ್ಲಿ ಇದು ಚೆನ್ನಾಗಿ ನೀಟಾಗಿ ಕುಕ್ ಆಗಿರುತ್ತೆ. ಸೊ ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಅರ್ಧಕ್ಕರ್ಧ ನೀರು ಕಮ್ಮಿ ಆಗೋಯ್ತು ಈ ಟೈಮಲ್ಲಿ. ಸೊ ಈಗ ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಮುಚ್ಚಿ ಒಂದು 2ರಿಂದ 3 ನಿಮಿಷ ಇದನ್ನು ಕುಕ್ ಮಾಡೋಣ. ಸೊ ಇದು ಲೋ ಟು ಮೀಡಿಯಮ್ ಫ್ಲೇಮ್ ಅಷ್ಟೇ ಇರಬೇಕು, ಹೈ ಇಡಬೇಡಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಿದ್ದೀರಲ್ಲ, ಈಗ ನೋಡಿ ಒಂದು ಚೂರು ವಾಟ್ರ್ ಇಲ್ಲ, ಅಷ್ಟು ಚೆನ್ನಾಗಿ ಕುಕ್ ಆಗಿದೆ ಶಾವಿಗೆ ಉಪ್ಪಿಟ್ಟು. ಸೊ ಇದನ್ನು ನೀವು ಕೂಡ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇದನ್ನು ತುಂಬ ಬಿಸಿಯಲ್ಲಿ ತಿನ್ನೋದಕ್ಕಿಂತ ಹಾಗೆ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಇಟ್ಬಿಟ್ರೆ ಈ ಥರ ಉದುರಾಗಿ ಬರುತ್ತೆ. ಸೊ ಇದೇ ಥರ ಹೆಚ್ಚಿನ ವೀಡಿಯೋ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ಫಾಲೋ ಮಾಡಿ.